ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್. ಉತ್ತರಾಖಂಡದ ಋಷಿಕೇಶ್ಗೆ ಸ್ವಾಗತ. ಇಲ್ಲಿನ ಗಂಗಾ ನದಿಯಲ್ಲಿ ಮಿಂದು ಜನ್ಮ ಪಾವನ. ಋಷಿಕೇಶವು ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ವಿಶ್ವ ಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ನಡೆಯುವಂತಹ ಆರತಿ, ಭಜನೆ ಹಾಗೂ ಸಂಕೀರ್ತನೆಗಳು ಇಲ್ಲಿ ವಾತಾವರಣವನ್ನು ಮತ್ತಷ್ಟು ಭಕ್ತಿಮಯವನ್ನಾಗಿ ಮಾಡುತ್ತದೆ. ಇಲ್ಲಿ ರಾಧಾಕೃಷ್ಣ, ಚಾಮುಂಡೇಶ್ವರಿ, ಚಂಡಿ, ಭೂತನಾಥ, ಶಿವ, ಪಾರ್ವತಿ, ಗಣಪತಿ, ತ್ರಯಂಬಕೇಶ್ವರ, ನೀಲಕಂಠ ಮಹಾದೇವ, ಲಕ್ಷ್ಮಣ, ವೀರಭದ್ರ, ಕುಂಜಪುರಿ ದೇವಿ, ಚಂದ್ರೇಶ್ವರ ಮಹಾದೇವ ದೇವರುಗಳನ್ನು ನಾವು ದರ್ಶನ ಪಡಿಬೋದು. ಋಷಿಕೇಶದ ಮತ್ತೊಂದು ಆಕರ್ಷಣೆ ರಾಮ್ಝೂಲಾ. ಇದು ಗಂಗಾ ನದಿಯ ಮೇಲಿನ ಪ್ರಸಿದ್ಧ ತೂಗು ಸೇತುವೆ. ಸುಮಾರು 750 ಅಡಿ ಅಥವಾ 230 ಮೀಟರ್ ಉದ್ದದ ಸೇತುವೆ ಆಗಿದೆ. ರಾಮ್ಝೂಲಾ ಕೇವಲ ಒಂದು ಸೇತುವೆಯಲ್ಲ, ಇದು ಋಷಿಕೇಶದ ಆಧ್ಯಾತ್ಮಿಕ ಜೀವನದ ಸಂಕೇತ. ಒಂದು ಬದಿಯಲ್ಲಿ ಶಿವಾನಂದ ಆಶ್ರಮ ಇದ್ದರೆ ಮತ್ತೊಂದು ಬದಿಯಲ್ಲಿ ಪರಮಾರ್ಥ ನಿಕೇತನ್, ಗೀತಾ ಭವನ್ ಹಾಗೂ ಸ್ವರ್ಗಾಶ್ರಮ ಸೇರಿದಂತೆ ಅನೇಕ ಪ್ರಸಿದ್ಧವಾದಂಥ ಆಶ್ರಮ ಮತ್ತು ದೇವಾಲಯಗಳನ್ನು ನಾವು ಕಾಣಬಹುದು. ಋಷಿಕೇಶದ ಮತ್ತೊಂದು ಆಕರ್ಷಣೆ ಲಕ್ಷ್ಮಣ್ ಝೂಲಾ. ಇದು 450 ಅಡಿ ಉದ್ದ ಮತ್ತು ಗಂಗಾ ನದಿಯಿಂದ 70 ಅಡಿ ಎತ್ತರದಲ್ಲಿರುವ ತೂಗು ಸೇತುವೆ. ಇದು ರಾಮ್ ಝೂಲಾಗಿಂತ ಕೊಂಚ ಚಿಕ್ಕದು. ಈ ತೂಗು ಸೇತುವೆ ಮೇಲೆ ನಡೆಯುವುದೇ ಒಂದು ರೋಮಾಂಚನ. ಗಂಗಾ ನದಿಯ ದಡದ ತ್ರಯಂಬಕೇಶ್ವರ ದೇವಸ್ಥಾನ, 13 ಮಂಜಿಲ್ 13 ಮಹಡಿಗಳ ದೇವಸ್ಥಾನ ಹಾಗೂ ಗೀತಾ ಭವನ್ ಕೂಡ ನಮ್ಮನ್ನು ಆಕರ್ಷಿಸುತ್ತದೆ. ಸ್ನೇಹಿತರೆ, ಹರಿದ್ವಾರದಲ್ಲಿ ಮಾನಸಾದೇವಿ, ಚಂಡಿದೇವಿ, ಮಾಯಾದೇವಿ, ಭಾರತ್ ಮಾತಾ ಮಂದಿರ, ದಕ್ಷ ಮಹಾದೇವ ದೇವಸ್ಥಾನ ಹಾಗೂ ಸಪ್ತ ಋಷಿ ಆಶ್ರಮ ಪ್ರಮುಖ ಆಕರ್ಷಣೆ. ಮಾನಸಾದೇವಿ ಮತ್ತು ಚಂಡಿದೇವಿ ದೇವಾಲಯಗಳಿಗೆ ರೋಪ್ ವೇ ಮೂಲಕ ಹೋಗಬೇಕು. ಈ ಅನುಭವ ತುಂಬ ವಿಶೇಷ. ಸ್ನೇಹಿತರೆ, ಪವಿತ್ರ ಯಾತ್ರಾ ಸ್ಥಳವಾದಂತಹ ಋಷಿಕೇಶ್ ಮತ್ತು ಹರಿದ್ವಾರ ಕುರಿತ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಒಂದು ಹೊಸ ಜಾಗಕ್ಕೆ ಪ್ರಯಾಣ ಮಾಡೋಣ ಬನ್ನಿ. ಅಲ್ಲಿಯವರೆಗೆ ಜೈ ಶ್ರೀರಾಮ್.